ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ಕಾರ್ಯಕರ್ತರಿಗೆ ಹೇಳ್ತೀನಿ, ನೀವು ದುಡಿಮೆ ಮಾಡಿದರೆ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ, ದೇವೇಗೌಡರು ಹೇಳಿದ್ರು 28ರವರೆಗೆ ಇರಲಿ ಅಂತ ಹೇಳಿ, ಇರಲಿ ಪಾಪ, ಸಂತೋಷವಾಗಿ ಇರಲಿ 28ರವರೆಗೂ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಇವತ್ತು ಈ ರಾಜ್ಯದಲ್ಲಿ ಜನ ಬೇಸತ್ತೋಗಿದ್ದಾರೆ, ಕಾಯ್ತಾ ಇದ್ದಾರೆ ಈ ಸರ್ಕಾರನ ಎಷ್ಟು ಬೇಗ ಕಿತ್ತೆಸಿತೀವಿ ಅಂತ ಹೇಳಿ. ನನಗೆಲ್ಲೋ ಒಂದು ಕಡೆ ಒಂದು ನನ್ನ ಥಾಟ್ಸಲ್ಲಿ ಈಗ ನಡೀತಿರ್ತಕ್ಕಂಥ ವಾತಾವರಣ ಏನಿದೆ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ನಮಗೆ. ಅವ್ರಿಗೇನು ಕನಿಷ್ಠ ರಾಜ್ಯದ ಜನತೆಯ ಸಮಸ್ಯೆಗಳ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ. ನಡೀತಾ ಇದೆ ಈಗಾಗಲೇ 2-3 ದಿವಸಗಳಿಂದ. ನಾನು ಕ್ರಾಂತಿ ಬಗ್ಗೆನೂ ಚರ್ಚೆ ಮಾಡಲ್ಲ. ರಾಜಕಾರಣದಲ್ಲಿ ಕೆಲವು ಬೆಳವಣಿಗೆಗಳು ಅಂತಂಥ ಸಂದರ್ಭದಲ್ಲಿ ನಡೀತವೆ, ನಮ್ಗೆ ಯಾರಿಗೂ ನಿರೀಕ್ಷೆ ಮೀರಿ ನಮ್ಮ ಕೈ ಚೆಲ್ಲಿ ಹೊಟ್ಟೋಗಿರ್ತದೆ. ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡ್ತಕ್ಕಂಥದ್ದು, ಮುಂದಿನ ಒಂದು 6-7 ತಿಂಗಳು ಅತ್ಯಂತ ನಿರೀಕ್ಷೆ ಮಾಡದೇ ಇರತಕ್ಕಂಥ ತೀರ್ಮಾನಗಳು ಆಗಬಹುದು. ನಾವು ಯಾರೋ ರಾಜಕೀಯದ ತೀರ್ಮಾನಗಳು ಹೀಗೆ ಆಗಬಹುದು ಅನ್ನೋದನ್ನು ಯಾವ ಪಕ್ಷದ ರಾಜಕಾರಣಿಗಳು ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ, ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಬೆಳವಣಿಗೆ ಆಗ್ತಕ್ಕಂಥದ್ದಿದೆ. ಅದು ಯಾವ ರೀತಿ ಅಂತಕ್ಕಂಥದ್ದು ನಾನೀಗ ಹೇಳಲಿಕ್ಕೆ ಹೋಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡೋದು, ಆದಷ್ಟು ಜನಗಳ ಮಧ್ಯದಲ್ಲಿರಿ, ಜನಗಳ ಕಷ್ಟ ಸುಖದಲ್ಲೇ ಅವರ ಜೊತೆ ನೆರವು ನಿಂತ್ಕೊಳ್ಳಿ. ಯಾತಿಗೆ ಬರೋದಿಲ್ಲ ನೋಡೋಣಂತೆ. ಕರ್ನಾಟಕದಲ್ಲಿ ಇವತ್ತು ಜನತಾದಳವನ್ನು ಜನ ಯಾತಿಗೆ ಬೆಂಬಲಿಸ್ತಕ್ಕಂಥದ್ದಕ್ಕೆ ಹಿಂದೆ ಸರಿತಾರೆ, ಪರೀಕ್ಷೆ ಮಾಡೋಣ. ಯಾಕೆಂದ್ರೆ ನನ್ನ ಮೇಲೊಂದು ಅಪಾದನೆ ಇದೆ, ಕುಮಾರಣ್ಣ ಹೋದ ಕಡೆ ಎಲ್ಲ ಜನ ಜಾತ್ರೆ ಸೇರ್ತಾರೆ, ಆದರೆ ಓಟಾಗಿ ಪರಿವರ್ತನೆ ಆಗ್ತಿಲ್ಲ ಅಂತ. ಆ ಪರಿವರ್ತನೆಯನ್ನು ಮಾಡ್ತಕ್ಕಂಥ ದೃಷ್ಟಿಯಿಂದ ಇವತ್ತು ಜನತೆಗೆ ಆಗಿರ್ತಕ್ಕಂಥ ಸಂಕಷ್ಟಗಳೇನಿದೆ, ಇವತ್ತು ಈ 58,000 ಕೋಟಿ ಇದೆಯಲ್ಲ, ಇವರೇನೋ ಕೊಡ್ತೀವಿ 52,000 ಕೋಟಿ ಗ್ಯಾರಂಟಿ. ನಾನೇ ಇವತ್ತು ಅವ್ರ ಜಾಗದಲ್ಲಿ ಇದ್ದಿದ್ರೆ 52,000 ಕೋಟಿ ಎಲ್ಲ 75,000 ಕೋಟಿ ಕೊಡೋಕ್ಕೆ ತಯಾರಾಗಿದ್ದೀನಿ. ಜನತೆಗೆ ಹೇಳಿ, ಹಾಗಂತೇಳಿ ಸಾಲ ಮಾಡಿ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ರಾಜ್ಯದಲ್ಲಿ ಸಂಪತ್ತಿದೆ, ಆ ಸಂಪತ್ತು ಸರಿಯಾಗಿ ವಿನಿಯೋಗ ಆಗಬೇಕು. ಇವತ್ತು ನಮ್ಮ ಕಾರ್ಯಕ್ರಮಗಳು 5 ಕಾರ್ಯಕ್ರಮ ನಾನು ಇಟ್ಟಂಥ ಉದ್ದೇಶ, ಕಳೆದ ಚುನಾವಣೆಯಲ್ಲಿ ಜನತೆ ಮುಂದೆ ಇಟ್ಟಂಥ ಉದ್ದೇಶ, ಇವತ್ತು ಪ್ರತಿ ಬಡ ಕುಟುಂಬದ ಮಕ್ಕಳು ಯಾವ ದೊಡ್ಡ ಕಾನ್ವೆಂಟ್ಗಳಿಗೆ ಹೋಗ್ತಾರೆ, 2 ಲಕ್ಷ 3 ಲಕ್ಷ 5 ಲಕ್ಷ ಡೊನೇಷನ್ ಕಟ್ಟಿ ಆ ರೀತಿಯ ಶಿಕ್ಷಣವನ್ನು ಈ ರಾಜ್ಯದ ಒಬ್ಬ ಕಡು ಬಡವ 2 ಹೊತ್ತಿನ ಅನ್ನಕ್ಕೆ ಗತಿ ಇಲ್ಲದೆ ಇರತಕ್ಕಂಥ ಕುಟುಂಬದ ಮಕ್ಕಳು ಅಂತ ಒಂದು ಶಿಕ್ಷಣವನ್ನು ಪಡಿಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಕಾರ್ಯಕ್ರಮ. ಆಸ್ಪತ್ರೆಗಳ ವಿಷಯದಲ್ಲಿ, ರೈತರ ಬದುಕಿಗೆ 5 ವರ್ಷದ ಸರ್ಕಾರ, ನಾನು ಇವತ್ತು ರಜತ ಮಹೋತ್ಸವದ ಸಂದರ್ಭದಲ್ಲಿ ನಾಡಿನ ಜನತೆಗೆ ಒಂದು ಸಂದೇಶ ಕೊಡ್ತಾ ಇದ್ದೇನೆ. 5 ವರ್ಷದ ಸರ್ಕಾರವನ್ನು ಒಂದು ಬಾರಿ ಪರೀಕ್ಷೆ ಮಾಡಿ. 75 ವರ್ಷ ಕಳೆದಿದ್ದೇವೆ ಸ್ವಾತಂತ್ರ್ಯದ ನಂತರ. 75 ವರ್ಷ ನಾವು ಏನೇನು ಅನುಭವಿಸಿದ್ದೇವೆ. 5 ವರ್ಷ ಕುಮಾರಸ್ವಾಮಿ ಕೈನಲ್ಲಿ ಏನೋ ಆಗೋದಿಲ್ಲ ಅಂತಲೇ ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ. ಒಂದು ಅವಕಾಶ ಕೊಡಿ. ಯಾವ ರೀತಿಯ ಯೋಜನೆಗಳನ್ನು ಪ್ರತಿ ಕುಟುಂಬ ಯಾವುದೇ ವೃತ್ತಿ ಮಾಡ್ತಕ್ಕಂಥವ್ರು ಇರಲಿ, ನಾನು ಬರೀ ರೈತರ ಬಗ್ಗೆ ಹೇಳಲ್ಲ, ಸಣ್ಣ ಸಣ್ಣ ಕೂಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಯಾವ ರೀತಿ ಕಾರ್ಯಕ್ರಮ ಕೊಡ್ಬೋದು ಅಂತಕ್ಕಂಥದ್ದನ್ನು 5 ವರ್ಷದಲ್ಲಿ ಸಾಬೀತು ಮಾಡಿ ನಾನು ಇವತ್ತು ಯಶಸ್ಸು ಕಾಣದೇ ಇದ್ದರೆ ನಿಮಗೆ ಮುಖ ತೋರಿಸೋನಲ್ಲ. ದಯವಿಟ್ಟು ಯೋಚನೆ ಮಾಡಿ. ಏಕೆಂದರೆ ದೇವೇಗೌಡರ ಬಗ್ಗೆ ಒಂದು ರೀತಿ ನಡೀತು, ಮುಗ್ದೇ ಹೋಯ್ತು ದೇವೇಗೌಡರದ್ದು ಜೀವನ ಅಂತ ಹೇಳಿ. ಕುಮಾರಸ್ವಾಮಿನೂ ಮುಗಿದೋಗಿದ್ದಾನೆ ಅಂದರು. ಇನ್ನೆಲ್ಲಿ ಜನತಾದಳ? ಕುಮಾರಸ್ವಾಮಿ ಆರೋಗ್ಯನೂ ಹೊಟ್ಟೋಗಿದೆ. ಇನ್ನು ದಿನಗಳಷ್ಟೇ. ದೇವೇಗೌಡರು ಇಲ್ಲ. ಈ ಪಕ್ಷಕ್ಕೆ ಇನ್ಯಾರಿದ್ದಾರೆ? ಈ ಪಕ್ಷಕ್ಕೆ ನಾನು ಹೊರ್ತಲ್ಲ, ದೇವೇಗೌಡರು ಹೊರ್ತಲ್ಲ, ನೀವಿದ್ದೀರಿ, ಲಕ್ಷಾಂತರ ಕಾರ್ಯಕರ್ತರಿದ್ದೀರಿ. ಇವತ್ತು ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಆಯಸ್ಸು ನಮ್ಮ ಸ್ವಾರ್ಥಕ್ಕಲ್ಲ. ಭಗವಂತ ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥ ಆಯಸ್ಸು ಈ ನಾಡಿನಲ್ಲಿ ಯಾವೊಂದು ವರ್ಗದ ಜನ ಸಂಕಷ್ಟದಲ್ಲಿದ್ದಾರೆ ಅವರ ಬದುಕನ್ನು ಸರಿಪಡಿಸ್ಲಿಕ್ಕೆ ಈ ಸರ್ಕಾರ, ಈ ಒಂದು ಪಕ್ಷ ಇರ್ತಕ್ಕಂಥದ್ದು. ಈ ಆಯಸ್ಸು ಭಗವಂತ ಕೊಟ್ಟಿರ್ತಕ್ಕಂಥದ್ದು. ಕೇಳ್ತೀನಿ ಸಿದ್ದರಾಮಯ್ಯನವ್ರನ್ನ, ಯಾವುದಪ್ಪ ಅದು ಕಾಂತರಾಜು ವರದಿ? ಎಲ್ಲಿದೆ ಕಾಂತರಾಜು ವರದಿ? ಎಲ್ಲಿದೆ ಜಯಪ್ರಕಾಶ್ ಹೆಗಡೆ ವರದಿ? ಈಗ ಅದು ಯಾರೋ ಮದನ್ ಸೂದನ್ ನಾಯಕು, ಆ ವರದಿ ಎಲ್ಲಪ್ಪ? 30 ದಿವಸ 15 ದಿವಸ ಎಲ್ಲ ವರದಿ ಕೊಡಬೇಕು ಅಂತ ಹೇಳಿ ಆ ವರದಿ ಎಲ್ಲೈತೋ ಗೊತ್ತಿಲ್ಲ. ಈಗ ಆ ಮುಖ್ಯಮಂತ್ರಿ ಗಿರಿ ಕಡೆ ಎಲ್ಲಾರ್ದು ಅಲ್ಲಿ ಕಾನ್ಸಂಟ್ರೇಟ್ ಆಗಿದೆ. ಶೋಷಿತ ವರ್ಗದ ಜನ, ಆ ಮುಖಂಡರುಗಳಿಗೆ ಹೇಳ್ತೀನಿ, ಎಷ್ಟರ ಮಟ್ಟಿಗೆ ಇವತ್ತು ಸಿದ್ದರಾಮಯ್ಯ ನಿಮ್ಮ ಬದುಕನ್ನು ಸರಿಪಡಿಸಿದ್ದಾರೆ? ಎಷ್ಟರ ಮಟ್ಟಿಗೆ ಇವತ್ತು ಎಲ್ಲ ಸಮಾಜಗಳ ಬಂಧುಗಳನ್ನು
ಇವ ನನ್ನವ ಅಂತಕ್ಕಂಥ ಒಂದು ರೀತಿಯಲ್ಲಿ ನಿಮ್ಮ ಬದುಕನ್ನು ಸರಿಪಡಿಸಲಿಕ್ಕೆ ಈ ಸರ್ಕಾರದ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಶೋಷಿತ ವರ್ಗದ ಮುಖಂಡರುಗಳಿಗೆ ಮನವಿ ಮಾಡ್ತೇನೆ, ಯಾವ ಶೋಷಿತ ವರ್ಗ ಏನು ಮಾಡಿದ್ದಾರೆ ಬನ್ನಿ ನನ್ನ ಜೊತೆ ತೋರಿಸ್ತೀನಿ. ದಿನ ನಮ್ಮ ಮನೆ ಹತ್ರ ಅರ್ಧ ಗಂಟೆ ನಿಂತ್ಕೊಳ್ಳಿ ಸಾಕು. ಆ ಶೋಷಿತ ವರ್ಗದ ಜನರ ಬದುಕು ಏನಾಗಿದೆ ನನ್ನ ಮುಂದೆ ಬಂದು ಯಾವ ಚರ್ಚೆ ಮಾಡ್ಲಿಕ್ಕೆ ಬರ್ತಾರೆ, ಆ ಸಂಕಷ್ಟಗಳನ್ನು ಹೇಳ್ಕೊಳಕ್ಕೆ ಬರ್ತಾರೆ. ಬಂದು ಅರ್ಧ ಗಂಟೆ ಆ ಶೋಷಿತ ವರ್ಗದ ನಾಯಕರುಗಳು ಏನೊಂದು ಪದಾಧಿಕಾರಿಗಳಾಗಿದ್ದೀರಿ, ಒಂದು ಅರ್ಧ ಗಂಟೆ ನನ್ನ ಜೊತೆ ಬನ್ನಿ ತೋರಿಸ್ತೀನಿ. ಇವತ್ತು ರಾಜ್ಯದ ಶೋಷಿತ ವರ್ಗದ ಕುಟುಂಬಗಳು ಯಾವ ರೀತಿ ಇದ್ದಾವೆ. ಸಿದ್ದರಾಮಯ್ಯವರು 7 ವರ್ಷ ಮುಖ್ಯಮಂತ್ರಿ, ಮತ್ತೆ 2 ಬಾರಿ ಉಪಮುಖ್ಯಮಂತ್ರಿಯಾಗಿ 5 ವರ್ಷ 1 ಬಾರಿ, ಅಲ್ಲಿಂದ 16 ಬಜೆಟ್ ಇತ್ಕೊಳ್ಳಿ. 7 ವರ್ಷ ಮುಖ್ಯಮಂತ್ರಿ, 7 ವರ್ಷ 7.5 ಉಪಮುಖ್ಯಮಂತ್ರಿ, ಈಗ 7.5 ಆಗೋಯ್ತು ಈಗ. ಆಮೇಲೆ ವಿರೋಧ ಪಕ್ಷದ ನಾಯಕರು ಬಹುಶಃ ಸುಮಾರು 25-30 ವರ್ಷ ಅಧಿಕಾರದಲ್ಲೇ ಇದ್ದಾರೆ. ಏನಪ್ಪ ಕೊಟ್ಟಿದ್ದು ನೋಡಿದ್ದೀರಾ? ಬಡವರ ಪರಿಸ್ಥಿತಿಗಳು ಏನಿದೆ ಅಂತ ಹೇಳಿ. ಆ ರೈತರು ಬೀದಿಲಿ ಬಂದು ದಿನ ಪ್ರತಿಭಟನೆ ಮಾಡಬೇಕಾ? ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ ಯಾವ ಭಾಗದಲ್ಲಿ ರೈತರು ಪ್ರತಿಭಟನೆ ಮಾಡಿದ್ರು, ಯಾವ ಸಂಘಟನೆಗಳು ಬೀದಿಗೆ ಬಂದು ಪ್ರತಿಭಟನೆ ಮಾಡಿದ್ರು? ನಾನಿದ್ದಂಥ 2 ಅವಧಿನಲ್ಲಿ. ಇವತ್ತು ಪ್ರತಿಭಟನೆ ಒಂದೊಂದು 15 ದಿವಸ 20 ದಿವಸ ಮಾಡ್ತಾರೆ. ಈ ಸರ್ಕಾರದಲ್ಲಿ ಹೋಗಿ ಯಾರಾದರೂ ಒಂದು ಜನಗಳ ಹತ್ರ ಹೋಗಿ ಮನವಿ ಸ್ವೀಕಾರ ಮಾಡ್ತಕ್ಕಂಥ ಒಂದು ಹೃದಯ ವೈಶಾಲ್ಯ ಇರ್ತಕ್ಕಂಥ ಸರ್ಕಾರ ಇದು. ಅದರಿಂದ ಇವತ್ತು ನಾನು ಬೆಂಗಳೂರು ನಗರದ ನಾಗರಿಕರಿಗೂ ಮನವಿ ಮಾಡ್ತೇನೆ, ಏನು ಕೊಟ್ಟರು 2.5 ವರ್ಷ ಬರೀ ದಿನ ಎಂಥದ್ದು ಗ್ರೇಟರ್ ಬೆಂಗಳೂರು GBA ಏನು 5 ಮೇಯರ್ ಮಾಡಿ ಏನು ಮಾಡ್ತೀರಪ್ಪ? ಏನು ಮಾಡೋಕ್ಕೆ ಸಾಧ್ಯ ನೀವು? ದೇವೇಗೌಡರು 5 ನಗರಸಭೆ ವ್ಯಾಪ್ತಿ ತಂದರು. ಆ 5 ನಗರಸಭೆ ವ್ಯಾಪ್ತಿನ ಬೆಂಗಳೂರು ನಗರದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರಿಸಿದ್ದು ನಾನಿದ್ದಾಗಲೇ 800 ಕಿಲೋಮೀಟರ್ಗೆ ವಿಸ್ತರಣೆ ಮಾಡೋದು. ಅದು ಮಾಡೋದಕ್ಕಿಂತ ಮುಂಚೆ ಏನಾಗಿತ್ತು? ಬೆಂಗಳೂರು 5 ನಗರಸಭೆಗಳಿತ್ತಲ್ಲ, ಒಂದು ರಸ್ತೆನಲ್ಲಿ ಕಾಂಕ್ರೀಟ್ ರೋಡ್ ಇಲ್ಲ, 110 ತಳ್ಳಿ ಸೇರಿಸಿದ್ದು, ಅದು ಭಾಗ ಬೇರೆ, ಒಂದು ಭಾಗ ಕುಡಿಯೋ ನೀರಿಲ್ಲ, ಒಂದೊಂದು ಮೈಲಿ ಇದನ್ನು ಬಿಂದೆ ಇಟ್ಕೊಂಡು ನಿಂತಿರೋದು ಕ್ಯೂನಲ್ಲಿ. ಇದೆಲ್ಲವನ್ನು ನೋಡೇ ನಾನು 2006ರಲ್ಲಿ ಇದೆಲ್ಲವನ್ನು ಬೃಹತ್ ಮಹಾನಗರ ಪಾಲಿಕೆಗೆ ಸೇರಿಸಿ ಬೆಂಗಳೂರು ನಗರದ ಅಭಿವೃದ್ಧಿ ಅಂತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದು ಆ ಸಮ್ಮಿಶ್ರ ಸರ್ಕಾರದಲ್ಲಿ ಇದೇ ಕುಮಾರಸ್ವಾಮಿ ಕೊಟ್ಟಿದ್ದು. ನಾವು ಪ್ರಚಾರ ಪಡೀಲಿಲ್ಲ, ಟೇಪ್ ಕಟ್ ಮಾಡ್ಕೊಂಡು ದಿನ ಟಿವಿಗಳಲ್ಲಿ ತೋರ್ಸೋಕೆ ಹೋಗಲಿಲ್ಲ ನಾವು. ಅದೇ ನಾವು ಮಾಡಿದ ತಪ್ಪು. ಇವತ್ತು ಅಲ್ಲೆಲ್ಲೋ ನಾವು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಅವಕಾಶ ಕೊಟ್ಟರು. ನನಗೆ ದೇವೇಗೌಡರು ಪಿಯರ್ಲೆಸ್ ಕಂಪ್ನಿ ಕತೆ ಹೇಳ್ತಾ ಇದ್ರು. 200 ಕೋಟಿ ಸಾಲ ಮಾಡಿ ಸಂಬಳ ಕೊಡೋದಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೇನಿತ್ತು ಪರಿಸ್ಥಿತಿ ಅವ್ರು ಮುಖ್ಯಮಂತ್ರಿ ಆದಾಗ ಅಂತ ಹೇಳಿ. ಇವತ್ತು ನಾನೇನು ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದಾನೆ ನರೇಂದ್ರ ಮೋದಿಯವರು, ನಾನು ರಿವ್ಯೂ ಮೀಟಿಂಗ್ಗಳು ಮಾಡಿದಾಗ ಇದೇ ಸ್ಟೀಲ್ ಮಿನಿಸ್ಟ್ರಿನಲ್ಲಿ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ವೈಜಾಗ್ ಸ್ಟೀಲ್ ಪ್ಲಾಂಟ್ ಏನಿದೆ 18,000 ಕೋಟಿ ಬ್ಯಾಂಕ್ ಸಾಲ, 18,000 ಕೋಟಿ ಬ್ಯಾಂಕ್ ಸಾಲ ಮಾಡಿದ್ದಾರೆ. 18,000 ಕೋಟಿ ಯಾರು ಮೈನ್ನ ಮತ್ತು ಮಿನರಲ್ಸ್ನ ಕೋಲ್ನ ಸಪ್ಲೈ ಮಾಡಿದ್ದಾರೆ ಅವರಿಗೆ ದುಡ್ಡು ಕೊಡಬೇಕು. 35,000 ಕೋಟಿ ಕಮಿಟ್ಮೆಂಟು. ಇವತ್ತು ಆ ಕಾರ್ಖಾನೆ ಮುಚ್ಚಿದ್ರು, ಕಾರ್ಖಾನೆ ಇವತ್ತು ಓಪನ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಇದು ನಾವು ಕೊಟ್ಟಂಥ ಕೊಡುಗೆ ಏನಿದೆ, ಬ್ಯಾಂಕ್ನವ್ರು ಒಪ್ಪಲಿಲ್ಲ. 18,000 ಕೋಟಿ ಸಾಲ ಇದೆ, ನಾವು ಮತ್ತೆ ಫರ್ದರ್ ನಾವು ಫೈನಾನ್ಸ್ ಮಾಡೋಕ್ಕಾಗಲ್ಲ ಅಂತ ನರೇಂದ್ರ ಮೋದಿಯವ್ರ ಜೊತೆ ಚರ್ಚೆ ಮಾಡಿ ಅವ್ರ ಹತ್ರ ಕೂತು ಅವ್ರನ್ನ ಕನ್ವಿನ್ಸ್ ಮಾಡಿ ಅಲ್ಲೇನು ಮಾಡಿದ್ದೇವೆ, ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್ ಶ್ರಮ ಪಡ್ತಾ ಇದ್ದೇನೆ. ಅದಕ್ಕೂ ಸಹ ಬಹುಶಃ ಮುಂದಿನ ಸಂಕ್ರಾಂತಿ ಒಳಗೆ ಒಂದು ಉತ್ತಮವಾದಂಥ ಒಳ್ಳೆಯ ಒಂದು ಸುದ್ದಿಯನ್ನು ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟಿಗೂ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಸದ್ಯದಲ್ಲೇ ಆಗುತ್ತೆ. ಪಕ್ಕದ ನಮ್ಮ ತಮಿಳುನಾಡಿನ ಸೇಲಂ ಅತ್ಯಂತ ವರ್ಲ್ಡ್ ಕ್ಲಾಸ್ ಆ್ಯಕ್ಚುಲಿ ಫ್ಯಾಕ್ಟ್ರಿ ಅದು, ಸೇಲಂ ಸ್ಟೀಲ್ ಇಂಡಸ್ಟ್ರಿ. ಅದನ್ನು ಮುಚ್ಚತಕ್ಕಂಥ ಪರಿಸ್ಥಿತಿ. ಅದಕ್ಕೊಂದು ಜೀವ ಕೊಡ್ತಾ ಇದ್ದೇವೆ, ಈ ಕೆಲಸ ಮಾಡ್ತಾ ಇದ್ದೇವೆ. ಮೊನ್ನೆ ಒರಿಸ್ಸಾಗೆ ಹೋಗಿದ್ದೆ 3 ದಿನ. ಹಲವಾರು ಸಮಸ್ಯೆಗಳಿತ್ತು. ಅಲ್ಲಿಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇವತ್ತು ಅಲ್ಲಿಯ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೇವೆ. ನಮ್ಮ ರಾಜ್ಯದಲ್ಲಿ ಏನಾಗಿದೆ, ನಮ್ಮ ರಾಜ್ಯದ ಈ ಸರ್ಕಾರಕ್ಕೆ ಒಂದು QSL ಕಾರ್ಖಾನೆ ಮುಚ್ಚ ಪರಿಸ್ಥಿತಿ ತಂದಿದ್ದಾರೆ. ಈಗ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಂಥ ಒಂದು ಕಾರ್ಖಾನೆ ಇದು. ನಾನು 2-3 ಬಾರಿ ರಿಕ್ವೆಸ್ಟ್ ಮಾಡಿದ್ರು, ಇವತ್ತು ಆ ಕಾರ್ಖಾನೆಗೆ ಜೀವಕಲ್ಪ ಒಂದು ಹೊಸ ಒಂದು ಇದಕ್ಕೆ ತರಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಸರ್ಕಾರ ನಮ್ಮನ್ನು ಉಪಯೋಗ ಮಾಡ್ಕೊಳ್ಳೋಕ್ಕೆ ತಯಾರಾಗಿಲ್ಲ.
ಬರೀ ಹೇಳಿಕೆ ಕೊಟ್ಟರೆ ಏನಾಯ್ತು? ಅದರಿಂದ ಇವತ್ತು ಇಂಥ ಒಂದು ಸರ್ಕಾರವನ್ನು ನಾವೇನು ಕಾಣ್ತಾ ಇದ್ದೇವೆ, ನನ್ನ ಕಾರ್ಯಕರ್ತರು ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಾವು NDA ಪಾರ್ಟ್ನರ್ಸ್ ಇದ್ದರೂ ನಾವು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಸ್ಥಾನಗಳನ್ನು ಬೇಕು ಅಂತಕ್ಕಂಥದ್ದನ್ನು ಅಲ್ಲಿ ಚರ್ಚೆ ಮಾಡೋಕ್ಕೆ ಹೋದಾಗ ಕನಿಷ್ಠ ನಾವು 80-85 ಸ್ಥಾನಗಳನ್ನು ಇವತ್ತು NDA ಜೊತೆಯಲ್ಲಿ ಹಂಚಿಕೆ ಮಾಡ್ಕೊಳ್ತಕ್ಕಂಥ ದೃಷ್ಟಿನಲ್ಲಿ ನಾನು ಚರ್ಚೆ ಮಾಡಬೇಕು ಅಂದರೆ ನಮ್ಮ ನಾಯಕರುಗಳು ಏನಿದ್ದೀರಿ, ಯಾಗೂ BJP ನಮ್ಮದು ಅಲಯನ್ಸ್ ಆಗ್ಬಿಡುತ್ತೆ, ಆರಾಮಾಗಿ ಗೆದ್ಕೋಬೋದು ಬಿಹಾರ್ ಥರ ಅಂತೇಳಿ ನೀವು ಮೈ ಮರೆತರೆ ಚರ್ಚೆ ಮಾಡೋದು ಕಷ್ಟ. ನೀವು ಎಷ್ಟು ಶ್ರಮ ಹಾಕ್ತೀರಿ, ಆ ಶ್ರಮಕ್ಕೆ ನಾನು ಎಷ್ಟು ಸಂಖ್ಯೆಯನ್ನು ನಾನು ಇವತ್ತು ಕೇಳ್ಬೋದು, ಆ ಒಂದು ಶಕ್ತಿಯನ್ನು ನೀವು ನನಗೆ ಕೊಡಬೇಕು. ನನಗೆ ಆ ದೃಷ್ಟಿಯಿಂದ ಇವತ್ತಿನ ಈ ಸಭೆ ಅತ್ಯಂತ ಮಹತ್ವವಾದಂಥ ಸಭೆ. ನಮಗೆ ದಯವಿಟ್ಟು ಇವತ್ತೊಂದು ತೀರ್ಮಾನ ಮಾಡಿ ನಿಮ್ಮ ಕ್ಷೇತ್ರಗಳಲ್ಲಿ ಯಾವ ರೀತಿಯಲ್ಲಿ ಜನಗಳ ಒಂದು ವಿಶ್ವಾಸ ಗಳಿಸ್ಕೋಬೇಕು, ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಕೆಲಸ ಪ್ರಾರಂಭ ಮಾಡಿ. ಮೆಂಬರ್ಶಿಪ್ ಡ್ರೈವ್ದು ನಿಖಿಲ್ ಕುಮಾರಸ್ವಾಮಿ ಭಾಳ ನಿಮಗೆಲ್ಲರಿಗೂ ತೊಂದರೆ ಕೊಟ್ಟಿದ್ದಾನೆ, ಏನಾದರೂ ಶ್ರಮ ಹಾಕಿ ಒಂದು ಗುರಿ ಮುಟ್ಟಬೇಕು ಅಂತ ಹೇಳಿ ಜೊತೆಗೂಡಿ ಕೆಲಸ ಮಾಡ್ಕೊಳ್ಳಿ. ನಾವು ಕನಿಷ್ಠ 80-90 ಸ್ಥಾನ ನಿಲ್ಲೇಬೇಕು ಅನ್ನೋದು ನನ್ನ ಒಂದು ಮನಸ್ಸಿನಲ್ಲಿ ಭಾವನೆ ಇಟ್ಕೊಂಡಿದ್ದೇನೆ. ಅದನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ, ಆದರೆ ನಿಮ್ಮ ಶಕ್ತಿಯನ್ನು ನೀವು ಬೆಳೆಸ್ಕೋಬೇಕು. ನೀವು ಎಷ್ಟು ಸೀಟ್ ನಿಲ್ತೀರಿ ಅಷ್ಟು ಗೆಲ್ತಕ್ಕಂಥ ವಾತಾವರಣ ಇದೆ. ಇವತ್ತು ಬಿಹಾರದಲ್ಲಿ ಏನಿದೆ ಚುನಾವಣೆ ಫಲಿತಾಂಶ, ಇವತ್ತು ನಿತೀಶ್ ಕುಮಾರ್ ಅವರು ಕಳೆದ ಚುನಾವಣೆಯಲ್ಲಿ 42 ಸ್ಥಾನಕ್ಕೆ ನಿಂತೋಗಿದ್ದರು. ನಿತೀಶ್ ಕುಮಾರ್ ಅವರು ಇವತ್ತು 85 ಸ್ಥಾನ ತಗೊಂಡ್ರು ಈ ಅಲಯನ್ಸ್ನಲ್ಲಿ. ಅದೇ ವಾತಾವರಣ ಏನು ನಮ್ಮನ್ನು 17 ಆಯಿತು 4ಕ್ಕೆ ಬರ್ತಾರೆ ಅಂತ ಏನು ಹೇಳ್ತಾರೆ ಕಾಂಗ್ರೆಸ್ ನಾಯಕರು, ಅವ್ರನ್ನ ಆ ಜಾಗಕ್ಕೆ ಕಳಿಸಿ ನಾವು ಇವತ್ತು 80-90ಕ್ಕೆ ಹೋಗ್ತಕ್ಕಂಥದ್ದಕ್ಕೆ ನಿಮ್ಮ ಶ್ರಮ, ಕಾರ್ಯಕರ್ತರುಗಳನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಅವ್ರನ್ನ ಇವತ್ತು ನಿಮ್ಮ ಜೊತೆಗೂಡಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಅವ್ರನ್ನೆಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೋಬೇಕು ಅಂತ ಹೇಳಿ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲ ಊಟ ಮಾಡಿ ಹೋಗಬೇಕು.